ಫ್ರೆಂಡ್ಸ್, ವಿ ಫ್ಯಾಷನ್ ಚಾನಲ್ಗೆ ಸ್ವಾಗತ. ನಾನು ವಿಜಯಲಕ್ಷ್ಮಿ. ಸೊ ಇವತ್ತಿನ ಟಾಪಿಕ್ ಅಲ್ಲಿ ನೋಡ್ತಾ ಇರ್ಬೋದು ಸ್ಕ್ರೀನ್ ಮೇಲೆ, ಯಾವುದೇ ಡ್ರೆಸ್ ಆಗಲಿ ಅಥವಾ ಗೌನ್ ಆಗಲಿ ಅಥವಾ ಲೆಹಂಗಾ ಆಗಲಿ ಅಥವಾ ಬ್ಲೌಸ್ ಆಗಲಿ, ಸೊ ನಿಮ್ಗೊಂದು ಫೋಟೋ ವಾಟ್ಸಪ್ ಮಾಡ್ತಾರೆ ನಿಮ್ಮ ಕಸ್ಟಮರ್ಸ್. ಸೊ ಅದಕ್ಕೆ ನಿಮ್ಗೆ ಏನೇನು ಮೆಷರ್ಮೆಂಟ್ಸ್ ಬೇಕು ಅಂತ ನಿಮ್ಗೆ ಹೆಂಗೆ ನೋಡಿದ ತಕ್ಷಣ, ಈ ಥರ ನೋಡಿದ ತಕ್ಷಣ ನಿಮ್ಗೆ ಐಡಿಯಾ ಬರಬೇಕು. ಸೊ ಅದು ಹೇಗೆ, ಏನೇನು ಮೆಷರ್ಮೆಂಟ್ ಬೇಕು ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ಕ್ಲಿಯರ್ ಆಗಿ ಡೀಟೇಲ್ ಆಗಿ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಸೊ ಇದು ಹೊಸದಾಗಿ ಯಾರ ಟೈಲರ್ ಶಾಪ್ ಓಪನ್ ಮಾಡಿದ್ದೀರಾ, ಬಿಗಿನರ್ಸ್ ಯಾರು ಈಗ ತಾನೇ ಟೈಲರಿಂಗ್ ಫೀಲ್ಡ್ಗೆ ಎಂಟ್ರಿ ಆಗಿದ್ದೀರಾ, ಸೊ ಈಗ ತಾನೇ ಟೈಲರಿಂಗ್ ಕಲಿತು ಶಾಪ್ ಓಪನ್ ಮಾಡಬೇಕು ಅಂತಿದ್ದೀರಾ, ಅಂಥವ್ರು ಎಲ್ಲರಿಗೂ ಇದು ಯೂಸ್ ಆಗುತ್ತೆ. ನೋಡಿದ ತಕ್ಷಣ ಏನಕ್ಕಂದ್ರೆ ಪ್ರತಿಯೊಂದಕ್ಕೂ ಮೆಷರ್ಮೆಂಟ್ಸ್ ಕಲಿತಾ ಕೂರಕ್ಕಾಗಲ್ಲ. ಬೇಸಿಕ್ ಬಹಳ ಇಂಪಾರ್ಟೆಂಟ್. ಅಂದರೆ ಟೈಲರಿಂಗಲ್ಲಿ ಬೇಸಿಕ್ ಬಹಳ ಇಂಪಾರ್ಟೆಂಟ್. ಬೇಸಿಕ್ ಅಂದರೆ ಸ್ಟಾರ್ಟಿಂಗ್ ಲೆವೆಲ್. ಸೊ ಅದನ್ನ ನೀಟಾಗಿ ಬೇರೆಯವರು ಬೇಸಿಕಲ್ಲಿ ಏನೇನು ಹೇಳ್ಕೊಡ್ತಾರೋ ಗೊತ್ತಿಲ್ಲ, ನಂದ್ರಲ್ಲಿ ಸ್ಪೆಷಲೈಸ್ ಈ ಥರ ನೋಡಿದ ತಕ್ಷಣ ಎಲ್ಲ ನಿಮ್ಗೆ ಮೆಷರ್ಮೆಂಟ್ ಗೊತ್ತಾಗಬೇಕು. ಆ ರೀತಿಯಲ್ಲಿ ನಾನು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ಅಂದರೆ ಇವಾಗ ಸಪೋಸ್ ಇವಾಗ ಒಂದು ಬ್ಲೌಸ್ ಬೈದ ತಕ್ಷಣ ನಿಮ್ಗೆ ಏನೇನು ಮೆಷರ್ಮೆಂಟ್ ಬೇಕು ಅನ್ನೋ ಐಡಿಯಾನ ನಾನು ಅಲ್ಲಿ ಕೊಡ್ತಾ ಇದ್ದೀನಿ ಬೇಸಿಕಲಿ. ಸೊ ಬೇಸಿಕ್ ಬಹಳ ಇಂಪಾರ್ಟೆಂಟ್. ಅಂದರೆ ಮನೆಗೆ ಅಡಿಪಾಯ ಇದ್ದಾಗೆ ಅದೊಂದು ನೀಟಾಗಿ ಕಲ್ತ್ಕೊಂಡ್ಬಿಟ್ರೆ ಮುಂದೆದು ನಮ್ಮ ತಲೆ ಉಪಯೋಗಿಸಿ ನಾವೇ ಓನಾಗಿ ಮಾಡ್ಬೋದು, ಅಥವಾ ಬೇರೆಯವ್ರ ಹತ್ರ ಕಲಿಯೋಕ್ಕೆ ನಿಮ್ಗೆ ಇನ್ನೂ ಈಸಿ ಆಗುತ್ತೆ. ಸೊ ಯಾವುದೇ ವಿಷಯ ಆಗಲಿ, ನಾವು ಏನು ಕಲಿತೀವಿ ಅದನ್ನೇ ಎಲ್ಲ ಕಡೆ ಅಪ್ಲೈ ಮಾಡೋದಲ್ಲ, ನಾವು ನಮ್ಮ ತಲೆಗೆ ಒಂದು ಸ್ವಲ್ಪ ಬುದ್ಧಿ ಕೊಡಬೇಕು. ಸೊ ಯಾವ ರೀತಿ, ಸೊ ಈಗ ಒಂದು ವಾಟ್ಸಪ್ ಬಂದಿದೆ ನನಗೆ ಈ ಡ್ರೆಸ್ ವಾಟ್ಸಪ್ ಬಂದಿದೆ, ಇದನ್ನು ಮಾಡಿಕೊಡಿ ಅಂತೇಳಿ. ಸೊ ಬಾಡಿ ಮೆಷರ್ಮೆಂಟ್ ತೊಗೊಳ್ಬೇಕು. ಏನೇನು ಬಾಡಿ ಮೆಷರ್ಮೆಂಟ್ ತೊಗೊಂಡಿದ್ದೀನಿ, ನಾನು ಆಲ್ರೆಡಿ ಬಾಡಿ ಮೆಷರ್ಮೆಂಟ್ ತೊಗೊಂಡಿದ್ದೀನಿ. ಏನೇನು ತೊಗೊಂಡಿದ್ದೀನಿ, ಓಕೆನಾ. ಸೊ ಇದು ಈ ಥರ ಡ್ರೆಸ್ ಸ್ಟಿಚ್ ಮಾಡಲಿಕ್ಕೆ ನೋಡಿ ನನಗೆ ಈ ರೀತಿ ಬಟ್ಟೆನೂ ಕೊಟ್ಟಿದ್ದಾರೆ. ಸೊ ಇದು ನಿಮಗೆ ಸಿಂಪಲ್ ಅನಿಸ್ಬೋದು, ಬಟ್ ಈ ಥರ ಬಟ್ಟೆನಲ್ಲಿ ತುಂಬ ಚೆನ್ನಾಗಿ ಲುಕ್ ಆಗಿ ಬರೋ ಥರನೂ ನಾವು ಮಾಡ್ಬೋದು. ಯಾವುದೇ ಲೇಸ್, ಯಾವುದೇ ವರ್ಕ್ ಅಥವಾ ಯಾವುದೇ ಇದನ್ನು ಯೂಸ್ ಮಾಡ್ದಿರಾ ಸಿಂಪಲ್ ಆಗಿ ನೀಟಾಗಿ ಫಿನಿಶಿಂಗ್ ಕೊಟ್ಟರೆ ತುಂಬಾ ಚೆನ್ನಾಗಿ ಅದ್ಭುತವಾಗಿ ಬರುತ್ತೆ. ಸೊ ಫಸ್ಟಿಗೆ ನಾನು ನಿಮಗೆ ಇದಕ್ಕೆ ಏನೇನೆಲ್ಲ ಮೆಷರ್ಮೆಂಟ್ ಬೇಕು ಅನ್ನೋದನ್ನು ಹೇಳ್ಕೊಡ್ತೀನಿ. ಸೊ ಅದಕ್ಕೆ ಮುಂಚೆ ಚಾನಲ್ಗೆ ಯಾರಾದರೂ ಹೊಸದಾಗಿ ಎಂಟ್ರಿ ಆಗಿದ್ದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಆದಷ್ಟು ವಿಡಿಯೋನ ಶೇರ್ ಮಾಡಿ. ಸೊ ಈ ಟಾಪಿಕ್ನ ಶುರು ಮಾಡೋಕ್ಕೆ ಮುಂಚೆ ಬೇಸಿಕ್ ಆನ್ಲೈನ್ ಕ್ಲಾಸ್ ಜೂನ್ 6ನೇ ತಾರೀಕಿಂದ ಶುರುವಾಗ್ತಾ ಇದೆ, ಓಕೆನಾ. ಸೊ ಇದರಲ್ಲಿ ಏನೇನೆಲ್ಲ ಹೇಳ್ಕೊಡ್ತೀನಿ ಅಂತೇಳಿ ಸಿಂಪಲ್ ಆಗಿ 2 ನಿಮಿಷದಲ್ಲಿ ಹೇಳಿ ಮುಗಿಸ್ತೀನಿ. ಸೊ ಸೇರ್ಕೊಳ್ಳೋಕೆ ಇಂಟ್ರೆಸ್ಟ್ ಇರೋರು ನೀಟಾಗಿ ಕ್ಲಿಯರಾಗಿ ಕೇಳಿಸ್ಕೊಳ್ಳಿ. ಇದು ನನ್ನ ಬೇಸಿಕಲ್ಲಿ ಕವರ್ ಆಗುತ್ತೆ. ಸೊ ಬೇರೆಯವರು ಸುಮಾರು ಜನ ಹೇಳ್ತಾರೆ, ನಾನು ಬೇಸಿಕ್ ಕಲ್ತಿದ್ದೀನಿ, ಸ್ವಲ್ಪ ಹೊಲಿಯಕ್ಕೆ ಬರುತ್ತೆ, ನಾನು ಯಾವ ಕೋರ್ಸ್ ತೊಗೊಳ್ಳಿ, ನಾನು ನೆಕ್ಸ್ಟು ಅಡ್ವಾನ್ಸ್ ಲೆವೆಲಲ್ಲಿ ತೊಗೊಂಡ್ಬಿಡ್ಲಾ ಅಂತ ಹೇಳಿ. ಬೇಸಿಕ್ ಅಂದರೆ ಬರೀ ಮಿಷಿನ್ ಮೇಲೆ ಕೂತ್ಕೊಂಡು ತುಳಿಯೋದು ಅಷ್ಟೇ ಅಲ್ಲ, ನಂದರಲ್ಲಿ ವೆರೈಟೀಸ್ ಆಫ್ ಇದೆ ಕಲಿಯೋಕ್ಕೆ. ಸೊ ಅದು ಏನೇನೆಲ್ಲ ಅಂತ ಕ್ಲಿಯರಾಗಿ ಹೇಳ್ತೀನಿ. ಸೊ ಫಸ್ಟು ಮಷಿನ್ ಇನ್ಫಾರ್ಮೇಷನ್ ಇರುತ್ತೆ. ಸೊ ಫಸ್ಟು ಮಷಿನ್ ಇನ್ಫಾರ್ಮೇಷನ್ ಇರುತ್ತೆ. ಅಂದರೆ ABCD ಗೊತ್ತಿರಲ್ಲ, ಟೈಲರಿಂಗ್ ಫೀಲ್ಡ್ಗೆ ಹೊಸದಾಗಿ ಬರ್ತಾರಲ್ಲ, ಸೊ ಅವ್ರಿಗೆ ಮಷಿನ್ನ ಯಾವ ರೀತಿ ಮೇಂಟೈನ್ ಮಾಡಬೇಕು, ಮೆಷಿನ್ ಕೆಡದಿರೋ ಹಾಗೆ ಯಾವ ರೀತಿ ನೋಡ್ಕೊಬೇಕು, ಸೊ ಅದಕ್ಕೆ ಏನೇನೆಲ್ಲ ಡೈಲಿ ಹಾಕಬೇಕು, ಸೊ ಇದ್ರ ಬಗ್ಗೆ ಎಲ್ಲ ಡೀಟೇಲ್ ಇರುತ್ತೆ. ಕಂಪ್ಲೀಟ್ ಮಿಷಿನ್ ಬಗ್ಗೆ ಡೀಟೇಲ್ ಇರುತ್ತೆ. ಯಾವ ರೀತಿ ತುಳಿಬೇಕು, ಯಾವ ರೀತಿ ತುಳಿದ್ರೆ ನಿಮಗೆ ಪ್ರಾಬ್ಲಮ್ ಆಗುತ್ತೆ, ಸುಮಾರು ಹೀಗೆ ಅದರದ್ದು ಮಿಷಿನ್ಗೆ ಸಂಬಂಧಪಟ್ಟಿರುವಂತಹ ಪ್ರತಿಯೊಂದು ವಿಷಯನೂ ನಿಮಗೆ ಈ ಮಷಿನ್ ಇನ್ಫಾರ್ಮೇಷನಲ್ಲಿ ಇರುತ್ತೆ. ಅದಾದಮೇಲೆ ಮಷಿನ್ ಪ್ರಾಕ್ಟೀಸ್, ಮಷಿನಲ್ಲಿ ಹೇಗೆ ಪ್ರಾಕ್ಟೀಸ್ ಮಾಡಬೇಕು ಅಂತ ಹೇಳಿ ಇರುತ್ತೆ. ಸೊ ಇದು ಭಾಳನೇ ಇಂಪಾರ್ಟೆಂಟ್ ಆಗುತ್ತೆ ಫಿನಿಶಿಂಗ್ ತರಲಿಕ್ಕೆ. ನನ್ನ ಹತ್ರ ಆಲ್ರೆಡಿ ಟೈಲರಿಂಗ್ ಶಾಪ್ ಇಟ್ಟು 5 ವರ್ಷ ಆಗಿರೋರು ಬೇಸಿಕ್ ಕ್ಲಾಸಿಗೆ ಜಾಯ್ನ್ ಆಗಿದ್ದಾರೆ. ಟೈಲರಿಂಗ್ ಫೀಲ್ಡಲ್ಲಿ ABCD ಗೊತ್ತಿದ್ದಿರೋರು ಬೇಸಿಕ್ ಕ್ಲಾಸಿಗೆ ಜಾಯ್ನ್ ಆಗಿದ್ದಾರೆ. ಹಲವಾರು ಥರ ಅರ್ಧಂಬರ್ಧ ಕಲ್ತು ಬಿಟ್ಟಿರೋರು, ಆಫ್ಲೈನ್ ಕ್ಲಾಸಲ್ಲಿ ಕಲಿಯೋಕ್ಕಾಗಿಲ್ಲ, ನಿಮ್ಮ ಯೂಟ್ಯೂಬ್ ವಿಡಿಯೋಸ್ ನೋಡಿ ನನಗೆ ಕಲಿಬೇಕು ಅನಿಸ್ತಿದೆ ಅಂತ ಹೇಳಿ ಸೇರ್ಕೊಂಡಿರೋದಿದ್ದಾರೆ. ಸೊ ಎಲ್ಲರಿಗೂ ಅರ್ಥ ಆಗೋಗೆ, ಎಲ್ಲರಿಗೂ ಇನ್ಕ್ಲೂಡ್ ಆಗೋ ಹಾಗೆ ನನ್ನ ಬೇಸಿಕ್ ಕ್ಲಾಸ್ ಇದೆ. ಅದಾದಮೇಲೆ ಫ್ಯಾಬ್ರಿಕ್ ಮೇಲೆ ನೀವು ಸ್ಟಿಚಿಂಗ್ನ ಹೇಗೆ ಪ್ರಾಕ್ಟೀಸ್ ಮಾಡಬೇಕು ಅನ್ನೋದಿರುತ್ತೆ. ಅದು ನಿಮಗೆ ವಿತ್ ನೋಟ್ಸ್ ನೋಡಿ. ಸೊ ಇದೇನಿದೆ ಈ 3 ನಿಮಗೆ ವಿತ್ ನೋಟ್ಸ್ ಬರುತ್ತೆ, ಓಕೆನಾ. ಸೊ ಅದಾದಮೇಲೆ ನಿಮಗೆ ಸೆಮಿ ಡ್ರೆಸ್ ಒಳಗಡೆ ಹಾಕುವಂತಹ ಪೆಟಿಕೋಟ್ ಇರುತ್ತೆ. ಸೊ ಅದು ಇರುತ್ತೆ. ಅದಾದಮೇಲೆ ನಿಮಗೆ ಸ್ಮಾಲ್ ಸೈಜ್ ಸಣ್ಣ ಮಕ್ಕಳಿಗೆ ಬ್ಲೌಸ್ ಇರುತ್ತೆ. ಅದಾದಮೇಲೆ 6 ಪೀಸ್ ಪೆಟಿಕೋಟ್. ನೋಡಿ ಇಲ್ಲಿ ಸಣ್ಣ ಮಕ್ಕಳಿಗೆ ಬ್ಲೌಸ್, ಇವತ್ತಿಗೂ ಕೆಲವು ಟೈಲರ್ಸ್ನ ನೀವು ಹೋಗಿ ಕೇಳಿ, ಸಣ್ಣ ಮಕ್ಕಳಿಗೆ ಮೆಷರ್ಮೆಂಟ್ ತೆಗಿಯಕ್ಕೆ ಬರಲ್ಲ, ಬಾಡಿ ಮೆಷರ್ಮೆಂಟ್ ತೆಗಿಯಕ್ಕೆ ಬರಲ್ಲ, ಅವರಿಗೆ ಎಷ್ಟು ನೆಕ್ ಬಿಡುತ್ತೋ, ಎಷ್ಟಿರ್ಬೇಕು ಆರ್ಮೋಲು, ಇದ್ರ ಬಗ್ಗೆ ಎಲ್ಲ ಒಂಚೂರು ಐಡಿಯಾ ಇರಲ್ಲ. ಅವ್ರು ಆಲ್ರೆಡಿ ಟೈಲರಿಂಗ್ ಶಾಪ್ ಇಟ್ಟು 5 ವರ್ಷ ಆಗಿರುತ್ತೆ. ಸೊ ಅಂಥವ್ರಿಗೂ ಗೊತ್ತಿರಲ್ಲ. ಇಲ್ಲಿ ನನ್ನ ಬೇಸಿಕ್ ಕ್ಲಾಸಲ್ಲೇ ಸಣ್ಣ ಮಕ್ಕಳಿಗೆ ಬ್ಲೌಸ್ನ ಕೊಡ್ತಾ ಇದ್ದೀನಿ. ಸ್ಮಾಲ್ ಸೈಜ್ ಬ್ಲೌಸ್, ಸಣ್ಣ ಮಗುಗೆ ಬ್ಲೌಸ್ ಇರುತ್ತೆ, ಓಕೆನಾ. ಸಣ್ಣ ಮಗುಗೆ ಬ್ಲೌಸ್ ಅಂತ ಅಲ್ಲ, ಈ ಬ್ಲೌಸ್ನ ನೀವು ಹುಟ್ಟಿರೋ ಮಗುವಿಂದ
ಎಷ್ಟು ವರ್ಷದವರೆಗೂ ಈ ಬ್ಲೌಸ್ ವೇರ್ ಮಾಡೋಕ್ಕಾಗುತ್ತೆ ಅಷ್ಟು ವರ್ಷದವರೆಗೂ ಎಲ್ಲಾ ಸೈಜ್ಗೂ ನೀವು ಮಾಡಬೇಕು ಆ ಐಡಿಯಲ್ಲಿ ಅದಾದ್ಮೇಲೆ 6 ಪೀಸ್ ಪೆಟಿಕೋಟ್ ಇರುತ್ತೆ. ಸೊ ಅದಾದ್ಮೇಲೆ ಫ್ರಿಲ್ ಫ್ರಾಕ್, ಮಕ್ಕಳಿಗೆ ಫ್ರಿಲ್ ಇಟ್ಟು ಫ್ರಾಕ್ ಹೊಲಿಯೋದಿರುತ್ತೆ. ಅದಾದ್ಮೇಲೆ ಅಂಬ್ರಲಾ ಫ್ರಾಕ್ ಇರುತ್ತೆ. ಸೊ ಅದಾದ್ಮೇಲೆ ಕಂಪ್ಲೀಟ್ ಡ್ರೆಸ್ ಕಟಿಂಗ್ ಅಂಡ್ ಸ್ಟಿಚಿಂಗ್ ಇರುತ್ತೆ. ಓಕೆನಾ, ಟಾಪ್ ಮತ್ತೆ ಬಾಟಮ್ ಕಂಪ್ಲೀಟ್ ಆಗಿರುತ್ತೆ. ಅದಾದ್ಮೇಲೆ ಲೆಹಂಗಾ ಇರುತ್ತೆ. ಸೊ ಲಾಸ್ಟ್ ಅಲ್ಲಿ ಸ್ಯಾರಿದು 4 ಡಾಟ್ ಬ್ಲೌಸ್ ಇಟ್ಟಿದ್ದೀನಿ. ಸೊ ಇದಿಷ್ಟು ನನ್ನ ಬೇಸಿಕ್ ಆನ್ಲೈನ್ ಕ್ಲಾಸಲ್ಲಿ ಇನ್ಕ್ಲೂಡ್ ಇರುತ್ತೆ. ಸೊ ಇದನ್ನ ಬರೀ ಕಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡಿ ತೋರಿಸ್ತೀನಾ? ಇಲ್ಲ, ಬರೀ ಕಟಿಂಗ್ ಹಾಗೆ ಸ್ಟಿಚಿಂಗ್ ಮಾತ್ರ ಮಾಡಿ ತೋರಿಸಲ್ಲ. ನಿಮಗೆ ಯಾವುದೇ ಮೆಷರ್ಮೆಂಟ್ ಕೊಟ್ಟರು ನೀವು ಮಾಡಬೇಕು. ಸೊ ಯಾರೇ ಬಂದರೂ ನೀವು ಬಾಡಿ ಮೆಷರ್ಮೆಂಟ್ ತೆಗಿಬೇಕು. ಯಾವುದೇ ಸೈಜ್ ಆದರೂ ನೀವು ಬಾಡಿ ಮೆಷರ್ಮೆಂಟ್ ತೆಗೆದು ನೀವೇ ಓನ್ ಆಗಿ ಕಟ್ಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡಿ ನೀವೇ ರೆಡಿ ಮಾಡಬೇಕು. ಆ ಲೆವೆಲ್ಗೆ ಟೀಚಿಂಗ್ ಇರುತ್ತೆ. ಆ ಲೆವೆಲ್ಗೆ ನಿಮಗೆ ಪ್ರಾಕ್ಟೀಸ್ ಇರುತ್ತೆ. ಸುಮಾರು ಜನ ನಮಗೆ ಆಫ್ಲೈನ್ ಕ್ಲಾಸ್ಗೆ ಹೋಗಿರೋರು, ಸುಮಾರು ಜನ ನನಗೆ ಕಂಪ್ಲೇಂಟ್ ಮಾಡಿರೋದೇ ಅಂತ, ಮೇಡಮ್ ನಾನು ಬೇರೆ ಕಡೆ ಆಫ್ಲೈನ್ ಕ್ಲಾಸ್ಗೆ ಹೋಗಿದ್ದೆ, ಅವರಲ್ಲಿ ನನಗೊಂದು ಮೆಷರ್ಮೆಂಟ್ ನಂದೇ ಆದ ಮೆಷರ್ಮೆಂಟ್ ತೆಗೆದುಕೊಟ್ರು. ಹೀಗೆ ಮಾಡು, ಇಷ್ಟು ನೆಕ್ ಬಿಡ್ತಿಡು, ಇಷ್ಟು ಶೋಲ್ಡರ್ ಇಡು ಅಂತ ಹೇಳಿದ್ರು. ಅವ್ರು ಹೇಳಿದಾಗ ನಾನಿಟ್ಟೆ, ಈ ರೀತಿ ಸ್ಟಿಚ್ ಮಾಡು ಅಂದ್ರು, ನಾನು ಮಾಡಿದೆ. ಸೊ ಅಲ್ಲಿಗೆ ಮುಗೀತು, ನೀವು ಕಲ್ತ್ರಿ ಅಂತ ಕಳಿಸಿದ್ರು. ನಂದು ಬಿಟ್ಟರೆ ನನಗೆ ಬೇರೆ ಯಾರ್ದು ನನಗೆ ಹೊಲಿಯೋಕ್ಕಾಗಲಿ, ಮೆಷರ್ಮೆಂಟ್ ಕಟಿಂಗ್ ಮಾಡೋಕ್ಕಾಗಲಿ, ನೆಕ್ ಬಿಡ್ತು ಶೋಲ್ಡರ್ ಇಡೋಕ್ಕಾಗಲಿ ನನಗೆ ಬರಲ್ಲ. ಯಾವ ಡೀಪ್ ನೆಕ್ಗೆ ಎಷ್ಟು ಇಡಬೇಕು, ಸೊ ಇದು ನನಗೆ ಬರಲ್ಲ. ಸೊ ಹಾಗಾಗಿ ನಾನು ಕಲಿಬೇಕು. ನಾನು ಯಾವ ಕೋರ್ಸ್ ತೊಗೊಬೇಕು? ಯಾಕಂದರೆ ನನ್ನದೇ ಬೇಸಿಕ್ ಅಡ್ವಾನ್ಸ್ ಲೆವೆಲಲ್ಲಿ ಇದೆ. ಸೊ ಅಂಥವ್ರಿಗೆಲ್ಲ ನಾನು ರೆಫರ್ ಮಾಡಿದ್ದು ಬೇಸಿಕ್ ಆನ್ಲೈನ್ ಕ್ಲಾಸೇ. ಮೇಯ್ನ್ಲಿ ನೀವು ಬೇಸಿಕ್ ಒಂದು ಕಲ್ತ್ಕೊಂಡ್ರೆ ನಿಮಗೆ ಒಂಚೂರು ನಿಮ್ಮ ತಲೆ ಉಪಯೋಗಿಸಿದ್ರೆ ಮುಂದಿನೆಲ್ಲ ನೀವೇ ಓನಾಗಿ ಕಲಿಬೋದು. ಅಥವಾ ಇಲ್ಲ ನನ್ನ ಹತ್ರನೇ ಕಲಿತೀನಿ ಅಂದರೆ, ಸೊ ಬೇಸಿಕ್ ಆದಮೇಲೆ ಇಂಟರ್ಮೀಡಿಯೇಟ್ ಲೆವೆಲ್, ಅಡ್ವಾನ್ಸ್ ಲೆವೆಲಲ್ಲಿ ಇನ್ನೊಂದು ನೆಕ್ಸ್ಟ್ ಕ್ಲಾಸ್ ಇದೆ. ಅಲ್ಲಿ ಬೇರೆ ಬೇರೆ ಥರ ವೆರೈಟೀಸ್ ಆಫ್ ಬ್ಲೌಸ್ ಅದೆಲ್ಲ ಇರುತ್ತೆ. ಸೊ ಅದನ್ನೆಲ್ಲ ನೀವು ಕಲ್ತ್ಕೊಬೋದು. ಅದನ್ನ ಕಲಿಯೋಕ್ಕೆ ಮುಂಚೆ ನೀವು ಇದಿಷ್ಟು ಮಾಡಿದ್ರೆ ಆರಾಮಾಗಿ ನೀವು ಏನು ನೆಕ್ಸ್ಟ್ ಲೆವೆಲ್ ಇದೆ ಅದನ್ನ ಈಸಿಯಾಗಿ ಮಾಡ್ಬೋದು. ಸೊ ಏನಿದೆ ಬೇಸಿಕಲ್ಲಿ ನೀವು ಕರೆಕ್ಟಾಗಿ ಕಲ್ತ್ಕೊಬೇಕು. ಸೊ ಇದನ್ನ ಕಲ್ತ್ಕೊಳ್ಳಿ. ಜೂನ್ 6ನೇ ತಾರೀಕಿಂದ ಶುರುವಾಗ್ತಾ ಇದೆ. ಇದು ಬಂದು 3 ತಿಂಗಳು ಕೋರ್ಸ್ ಆಗಿರುತ್ತೆ. ಸೊ 3 ಮಂತ್ ಕೋರ್ಸ್ ಆಗಿರುತ್ತೆ. 3 ಮಂತ್ ಕೋರ್ಸ್ ಆಗಿರುತ್ತೆ. 3 ಮಂತ್ ಕೋರ್ಸ್ಗೆ 2000 ರುಪೀಸ್ ಆಗಿರುತ್ತೆ. ಓಕೆನಾ? ಸೊ 2000 ರುಪೀಸ್ ಆಗಿರುತ್ತೆ. ಸೊ ಸೇರ್ಕೊಳ್ಳೋಕೆ ಇಂಟ್ರೆಸ್ಟ್ ಇರೋರು ಸ್ಕ್ರೀನ್ ಮೇಲೆ ಶಾಪ್ ಇದೆಯಲ್ಲ ನಂಬರ್, ಆ ನಂಬರ್ಗೆ ವಾಟ್ಸಪ್ ಮಾಡಿ ಪೇ ಮಾಡಿ ರಿಜಿಸ್ಟರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಸೊ ನಮ್ಮ ಟಾಪಿಕ್ಗೆ ಹೋಗೋಣ. ಇದು ನನಗೆ ಬಂದಿರುವಂಥ ಆರ್ಡರ್. ಸೊ ಇದನ್ನ ಮಾಡಲಿಕ್ಕೆ ನೋಡಿ, ನನಗೆ ಈ ಫ್ಯಾಬ್ರಿಕ್ ಕೊಟ್ಟಿದ್ದಾರೆ. ನಾನು ಸ್ಟಾರ್ಟಿಂಗಲ್ಲೇ ತೋರಿಸ್ದೆ. ಸಿಂಪಲ್ ಆಗಿದೆ ಅಂತ ನಿಮ್ಗೆ ಅನಿಸ್ಬೋದು, ಬಟ್ ಇದು ತುಂಬಾನೇ ಚೆನ್ನಾಗಿ ಲುಕ್ ಆಗಿ ಬರುತ್ತೆ. ಸಿಂಪಲ್ ಹಾಗೆ ಲುಕ್ ಆಗಿ ಕೆಲವರು ಇಷ್ಟಪಡ್ತಾರೆ, ತುಂಬಾ ಜಾತ್ರೆ ಇಷ್ಟಪಡಲ್ಲ. ಆ ಥರದಲ್ಲಿ ನೋಡಿ ಈ ಫ್ಯಾಬ್ರಿಕ್ ಅಲ್ಲಿ ತುಂಬಾನೇ ಚೆನ್ನಾಗಿ ಮಾಡ್ಬೋದು ಈ ಡ್ರೆಸ್ನ. ಸೊ ಏನಕ್ಕೆ ನಾನು ಈ ಫ್ಯಾಬ್ರಿಕ್ ತೋರಿಸ್ತಾ ಇದ್ದೀನಿ ಅಂದರೆ, ನಾನು ಇದನ್ನ ಕಂಪ್ಲೀಟ್ ಕಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡಿದ್ಮೇಲೆ ಅದು ಹೇಗೆ ಬಂದಿದೆ ಅಂತ ನಾನು ಇವಾಗ ತೋರಿಸ್ತೀನಿ. ಸೊ ಹಾಗಾಗಿ ಈ ಫ್ಯಾಬ್ರಿಕ್ ನೋಡ್ಕೊಳ್ಳಿ, ಇದೇ ಫ್ಯಾಬ್ರಿಕ್ ಇರುತ್ತೆ. ಸೊ ಓಕೆ, ಇವಾಗ ನಮ್ಮ ಟಾಪಿಕ್ ಏನಿದು, ಈ ಥರ ನನಗೆ ವಾಟ್ಸಪ್ ಮಾಡಿದ್ದಾರೆ, ನಾನು ಮಾಡಬೇಕು. ಸೊ ಇದರಲ್ಲಿ ಏನೇನು ಮೆಷರ್ಮೆಂಟ್ ಇದೆ, ಸೊ ಹೇಗೆ ನಾನು ಕಂಡಿದ್ದೀನಿ ಮೆಷರ್ಮೆಂಟ್ ಯಾವುದೇ ತೊಗೊಳ್ಬೇಕು. ನಾನು ಆಲ್ರೆಡಿ ಬಾಡಿ ಮೆಷರ್ಮೆಂಟ್ ತೊಗೊಂಡಿದ್ದೀನಿ, ನನ್ನ ಫಾಲೋವರ್ಸ್ಗೆ ನಾನು ಹೇಳ್ಕೊಡ್ಬೇಕಲ್ಲ. ಸೊ ಹಾಗಾಗಿ ಓಕೆನಾ. ಸೊ ಫಸ್ಟ್ ಬಂತು ಲೆಂತ್. ನೋಡಿ ಲೆಂತ್ ಹೇಗೆ ತಗೊಳ್ಳೋದು ಫಸ್ಟ್ ನೋಡಿ. ಇದು ಬಂದು ಲೆಹಂಗಾ, ಮಾಡರ್ನ್ ಫ್ಯಾನ್ಸಿ ಲೆಹಂಗಾ. ಓಕೆನಾ? ಸೊ ಟಾಪ್ ಬೇರೆ ಬಾಟಮ್ ಬೇರೆ ನೀವು ಮೆಷರ್ಮೆಂಟ್ಸ್ನ ತೊಗೊಳ್ಬೇಕು. ಸೊ ಈಗ ಫಸ್ಟ್ ಅಂತೂ ನಾವು ಬ್ಲೌಸ್ಗೆ ಹೋಗೋಣ. ಸೊ ಇಲ್ಲಿಂದ ನಿಮಗೆ ಲೆಂತ್ ಎಲ್ಲಿಗೆ ಬೇಕು, ಸೊ ಇಲ್ಲಿಗಾದ್ರೂ ಇಟ್ಕೊಳ್ಬೋದು, ಇನ್ನೊಂದು ಸ್ವಲ್ಪ ಮೇಲೆ ಕೆಳಗಾದ್ರೂ ಇಟ್ಕೊಳ್ಬೋದು, ನಿಮ್ಮ ಇಷ್ಟ. ಓಕೆನಾ? ನಿಮ್ಮ ಕಸ್ಟಮರ್ ಹೇಗೆ ಹೇಳ್ತಾರೆ, ಸೊ ಫೋಟೋ ಕಳಿಸಿದ ತಕ್ಷಣ ಎಕ್ಸಾಕ್ಟ್ ಮಾಡ್ಸಲ್ಲ, ಒಂಚೂರು ಚೇಂಜಸ್ ಹೇಳ್ತಾರೆ. ಸೊ ಓಕೆನಾ? ಸೊ ಎಲ್ಲಿಗೆ ಬೇಕು ಅಲ್ಲಿಗೆ ನೀವು ಲೆಂತ್ ತಗೊಳ್ಬೇಕು. ಓಕೆ, ಲೆಂತ್ ಎಷ್ಟು ಬೇಕು? ಸೊ ಲೆಂತ್ ಒಂದು 14 ಅನ್ಕೊಳ್ಳೋಣ. ಸೊ ಏನು ಮೆಷರ್ಮೆಂಟ್ ಬೇಕು? 14. ಓಕೆನಾ? ಲೆಂತ್. ಅದಾದ್ಮೇಲೆ ನೀವು ತಗೊಳ್ಬೇಕಾಗಿರುವಂಥದ್ದು ಶೋಲ್ಡರ್. ಸೊ ಶೋಲ್ಡರ್ ಯಾರಿಗೆ ಬಾಡಿ ಮೆಷರ್ಮೆಂಟ್ ತೆಗಿಯಕ್ಕೆ ಬರಲ್ಲ, ಸೊ ಅಂಥವ್ರಿಗೆ ಪರ್ಫೆಕ್ಟ್ ಆಗಿ ಬಾಡಿ ಮೆಷರ್ಮೆಂಟ್ ಹೇಗೆ ತಗೊಳ್ಳೋದು ಅಂತ ಪ್ರೀವಿಯಸ್ ವಿಡಿಯೋಸ್ನಲ್ಲಿ ನಾನು ಹಾಕಿದ್ದೀನಿ, ಚೆಕ್ ಮಾಡಿ ನಿಮ್ಗೆ ಸಿಗುತ್ತೆ. ಸೊ ಶೋಲ್ಡರ್ ಬೇಕಾಗುತ್ತೆ. ಸೊ ಎಷ್ಟು ಬರುತ್ತೆ ಅಷ್ಟು. ಸೊ ಅದಾದ್ಮೇಲೆ ನಿಮ್ಗೆ ಈ ಆರ್ಮೋಲ್ ರೌಂಡ್ ಬೇಕಾಗುತ್ತೆ. ಆರ್ಮೋಲ್ ರೌಂಡ್. ಸೊ ನೆಕ್ಸ್ಟ್ ನಿಮ್ಗೆ ಬೇಕಾಗಿರುವಂಥದ್ದು ಅಪ್ಪರ್ ಚೆಸ್ಟ್. ಅಪ್ಪರ್ ಚೆಸ್ಟ್ ಅಂದ್ರೆ ನಮ್ಮ ಕಂಕ್ಳು ಕೆಳಗಡೆಯಿಂದ ನೆಕ್ಸ್ಟ್ ಕಂಕ್ಳು ಕೆಳಗಡೆಗೆ ಏನ್ ಬರುತ್ತೆ, ಸೊ ಇದು ಒಂದು ಅಪ್ಪರ್ ಚೆಸ್ಟ್ ಆಗುತ್ತೆ. ಅಪ್ಪರ್ ಚೆಸ್ಟ್. ಸೊ ನೆಕ್ಸ್ಟು ನಿಮಗೆ ಮಿಡಲ್ ಚೆಸ್ಟ್. ಸೊ ಮಿಡಲ್ ಚೆಸ್ಟ್ ಅಥವಾ ಫುಲ್ ಬಸ್ಟ್. ಓಕೆನಾ? ಫುಲ್ ಬಸ್ಟ್.
ಅದಾದ್ಮೇಲೆ ನಿಮ್ಗೆ ಇಲ್ಲಿಂದ ಏನ್ ಈ ಫುಲ್ ಬಸ್ಟ್ ನಾವ್ ಎಲ್ಲಿ ತಗೊಂಡಿದೀವಿ ಅಲ್ಲಿಗೆ ನಮ್ಮ ಅಪೆಕ್ಸ್ ಪಾಯಿಂಟ್ ಎಷ್ಟು ಬರುತ್ತೆ, ಓಕೆನಾ. ಸೊ ಇಲ್ಲಿ ಬರುತ್ತೆ ನೋಡಿ ನಮ್ಮ ಫುಲ್ ಬಸ್ಟ್ ಅಪೆಕ್ಸ್ ಪಾಯಿಂಟ್. ಸೊ ಇಲ್ಲಿಂದ ಇಲ್ಲಿಗೆ ಇದ್ರ ಉದ್ದ ಎಷ್ಟು ಬೇಕು ಅಂತ ಹೇಳಿ ನೀವು ಅದನ್ನ ಅಪೆಕ್ಸ್ ಪಾಯಿಂಟ್, ಓಕೆ, ಅಪೆಕ್ಸ್ ಪಾಯಿಂಟ್ ನ ನೀವು ತಗೊಳ್ಬೇಕಾಗತ್ತೆ. ಅದಾದ್ಮೇಲೆ ನಿಮ್ಗೆ ಬೇಕಾಗಿರುವಂತದ್ದು ವೇಸ್ಟ್ ರೌಂಡ್, ಸೊಂಟದ ಸುತ್ತಳತೆ. ಸೊ ಇದು ಸ್ಲೀವ್ಲೆಸ್ ಬ್ಲೌಸ್. ಇದು ನೋಡಿ, ಇದು ನಿಮ್ಗೆ ಫ್ರಂಟ್ ನೆಕ್ ಡೀಪ್, ಇದು ಸ್ವಲ್ಪ ಡೀಪ್ ಬ್ರಾಡ್ ಜಾಸ್ತಿ ಇದೆ. ಫ್ರಂಟ್ ನೆಕ್ ಡೀಪ್ ಎಷ್ಟು ತಗೊಳ್ಬೇಕು ಅಂತ ಅದನ್ನ ತಗೊಳ್ಳಿ. ಸೊ ಶೋಲ್ಡರ್ ಬೇಕಾಗುತ್ತೆ. ಸೊ ಇದು ಸ್ಲೀವ್ಲೆಸ್ ಆಗಿರೋದ್ರಿಂದ ಇಲ್ಲಿ ಸ್ಲೀವ್ ನ ಅಳತೆ ಯಾವುದು ಬೇಕಾಗಿಲ್ಲ. ಸೊ ಇದಿಷ್ಟು ನಿಮ್ಗೆ ಬೇಕಾಗಿರುವಂತದ್ದು. ಸೊ ಬ್ಯಾಕ್ ಅಲ್ಲಿ ಎಷ್ಟು ಬೇಕು ಡೀಪ್, ಯಾವ ರೀತಿ ಬೇಕು ಅಂತ ಹೇಳಿ ನೀವು ತಗೊಳ್ಬೇಕಾಗತ್ತೆ. ಸೊ ನೋಡ್ಬೋದು, ಫ್ರಂಟ್ ಅಲ್ಲಿ ಈ ತರ ಹೇಳಿದ್ದಾರೆ, ಬ್ಯಾಕ್ ಅಲ್ಲಿ ಸೊ ಇಷ್ಟೇ ಸಿಂಗಲ್ ಇರಬೇಕು, ಸ್ಟ್ರಿಪ್ ಜಾಸ್ತಿ ಅಗಲ ಇರಬಾರ್ದು. ನೋಡಿ ಇದ್ರಲ್ಲಿ ಈ ತರ ಇದೆ, ಬಟ್ ಅವರು ನನಗೆ ಈ ತರ ಮಾಡಕ್ ಹೇಳಿದ್ದಾರೆ. ಈ ತರ ಬೇಡ, ನನ್ಗೆ ಈ ತರ ಮಾಡ್ಕೊಡಿ ಅಂತಾರೆ. ಸೊ ಇದು ಸ್ವಲ್ಪ ಚೇಂಜಸ್ ಬರುತ್ತೆ, ಇದು ಸ್ವಲ್ಪ ಚೇಂಜಸ್ ಬರುತ್ತೆ. ಇದ್ರ ಬದಲು ನಾನು ಈ ತರ ಮಾಡ್ತಾ ಇದ್ದೀನಿ, ಓಕೆನಾ. ಹಾಗೆ ಇಷ್ಟೇ ಡೀಪ್ ಇಟ್ಟು, ಓವರ್ ಡೀಪ್ ಇಟ್ಟು, ಮತ್ತೆ ಇದಕ್ಕೆ ಅವ್ರು ನನಗೊಂದು ಟೈಯಿಂಗ್ ಹೇಳಿದ್ದಾರೆ. ಸೊ ಆ ಟೈಯಿಂಗ್ ಒಂದು ಹಾಕ್ಕೊಡ್ತೀನಿ. ಸೊ ಇದಿಷ್ಟು ರೆಡಿ ಮಾಡಬೇಕು. ಸೊ ಇದೇ ಫ್ಯಾಬ್ರಿಕ್ ನೋಡ್ಕೊಳ್ಳಿ, ಓಕೆನಾ. ಈ ಫ್ಯಾಬ್ರಿಕ್ ಅಲ್ಲೇ ಮಾಡ್ಕೊಡ್ತೀನಿ. ಓಕೆ, ಸೊ ನೆಕ್ಸ್ಟ್ ನಾವು ಸೊ ನೆಕ್ಸ್ಟ್ ಫೋಟೋದಲ್ಲಿ ಹಾಫ್ ಅಷ್ಟೇ ಇರೋದು. ಸೊ ಲೆಹೆಂಗಾ, ಸೊ ಲೆಹೆಂಗಾಗೆ ನಾವು ಏನೆಲ್ಲ ಮೆಷರ್ಮೆಂಟ್ ತಗೊಳ್ಬೇಕು ಅಂತ ಹೇಳ್ಕೊಡ್ತೀನಿ. ಸೊ ನೋಡಿ, ಇಲ್ಲಿಂದ ಫುಲ್ ಲೆಂತ್ ಅಂದ್ರೆ ಫ್ಲೋರ್ ಟಚ್ ಆಗ್ಬೇಕು, ಓಕೆನಾ. ಅಂದ್ರೆ ಇಲ್ಲಿ ಇವ್ರು ಕಟ್ಟಿದಾರಲ್ಲ, ಇಲ್ಲಿಂದ ಫ್ಲೋರ್ ಟಚ್ ಆಗೋವರೆಗೂ, ಇಲ್ಲಿವರೆಗೂ ಟಚ್ ಆಗುತ್ತೆ ಅನ್ಕೋಣ. ಇಲ್ಲಿವರೆಗೂ ಒಂದು ಲೆಹೆಂಗಾ ಇದೆ ಅಂತ ಅನ್ಕೋಣ. ಸೊ ಇಲ್ಲಿಂದ ಇಲ್ಲಿವರೆಗೂ ಲೆಂತ್ ತಗೊಳ್ಬೇಕು. ಸೊ ಅದಾದ್ಮೇಲೆ ಹಿಪ್ ರೌಂಡ್, ಓಕೆನಾ. ಹಿಪ್ ರೌಂಡ್ ನಮ್ಮ ಆಸನ ಎಲ್ಲಿ ಬರುತ್ತೆ ಆ ಆಸನದ ಸುತ್ತಳತೆ ತಗೊಳ್ಬೇಕು. ಸೊ ನೆಕ್ಸ್ಟ್ ಬೇಕಾಗಿರುವಂತದ್ದು ಸೊಂಟದ ಸುತ್ತಳತೆ, ವೇಸ್ಟ್ ರೌಂಡ್. ಇದಕ್ಕೆ ಬೇಕಾಗಿರೋದು ಇಷ್ಟೇ, ಲೆಹೆಂಗಾಗೆ ಇಷ್ಟೇ. ಈ 3 ಇದ್ರೆ ಲೆಹೆಂಗಾ ಆರಾಮಾಗಿ ಸ್ಟಿಚ್ ಮಾಡ್ಬೋದು. ನನ್ನ ಯೂಟ್ಯೂಬ್ ಚಾನಲಲ್ಲೇ ಸುಮಾರಷ್ಟು ಲೆಹೆಂಗಾಸ್ನ ಅಪ್ಲೋಡ್ ಮಾಡಿದ್ದೀನಿ, ಚೆಕ್ ಮಾಡಿ ನಿಮ್ಗೆ ಸಿಗುತ್ತೆ. ಸೊ ಕ್ಲಿಯರ್ ಆಗಿ ಡೀಟೇಲ್ ಆಗಿ ಕಲಿಬೇಕು ಅಂತ ಅಂದ್ರೆ ನಾನು ಬೇಸಿಕ್ ಅಲ್ಲ ಲೆಹೆಂಗಾ ಇಟ್ಟಿದ್ದೀನಿ, ಓಕೆನಾ. ಸೊ ಪ್ರಿನ್ಸೆಸ್ ಕಟ್ ಬ್ಲೌಸ್ ಇರುತ್ತೆ ನೋಡಿ, ಈ ತರ ಬಂದಾಗ ಪ್ರಿನ್ಸೆಸ್ ಕಟ್ ಬ್ಲೌಸ್ ಇದೆ. ಇದರಲ್ಲಿ ಪ್ರಿನ್ಸೆಸ್ ಕಟ್ ಇದೆ, 4 ಡಾಟ್ ಬರಲ್ಲ, ಈ ರೀತಿ ಪ್ರಿನ್ಸೆಸ್ ಕಟ್ ಬರುತ್ತೆ. ಸೊ ಈ ರೀತಿ ಪ್ರಿನ್ಸ್ ಕಟ್ ಇಟ್ಟು, ನಾನು ಹೇಳಿದ್ನಲ್ಲ ಆ ಬ್ಲೌಸ್ ಅಲ್ಲಿ ಸಿಂಗಲ್ ಸ್ಟ್ರಿಪ್ ಇತ್ತಲ್ಲ, ಸೊ ಆ ಸಿಂಗಲ್ ಸ್ಟ್ರಿಪ್ ಇಟ್ಟು ಈ ಪ್ರಿನ್ಸೆಸ್ ಕಟ್ ಇಟ್ಟು ಕಫ್ ಹಾಕಿ ಬ್ಲೌಸ್ ನ ಸ್ಟಿಚ್ ಮಾಡಿ, ಲೆಹೆಂಗಾ ಸ್ಟಿಚ್ ಮಾಡಿ ಹೇಗ್ ಬಂದಿದೆ ಅಂತೇಳಿ ಫ್ಯಾಬ್ರಿಕ್ ನ ನೋಡ್ಕೊಳ್ಳಿ. ಇದೇ ಫ್ಯಾಬ್ರಿಕ್ ಅಲ್ಲಿ ನಿಮ್ಗೆ ಮಾಡಿ ತೋರಿಸ್ತೀನಿ. ಬ್ಲೌಸ್ ಹೇಗಿರುತ್ತೆ ಅಂತ ಅಂದ್ರೆ ಅದು ಸ್ಟಿಚ್ ಮಾಡಿರೋ ಬ್ಲೌಸ್ ಅನ್ನೋದನ್ನೇ ಗೊತ್ತಾಗಲ್ಲ. ಸೊ ಎಷ್ಟಾಗುತ್ತೋ ಅಷ್ಟು ಸ್ಟಿಚ್ ನ ಅವಾಯ್ಡ್ ಮಾಡಿ ಫುಲ್ ಫಿನಿಶಿಂಗ್ ಅದು ನೋಡಿದ ತಕ್ಷಣ ರೆಡಿಮೇಡ್ ಬ್ಲೌಸ್ ಅನ್ಬೇಕು. ಸೊ ಆ ಲೆವೆಲ್ ಅಲ್ಲಿ ಆ ಬ್ಲೌಸ್ ನ ಸ್ಟಿಚ್ ಮಾಡಬೇಕು, ಅವಾಗ ಆ ಲುಕ್ ಬರುತ್ತೆ. ಸೊ ಸ್ಟಿಚ್ ಮಾಡಿ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಗೆ ಬಂದಿದೆ ಅನ್ನೋದನ್ನ ಇದೇ ಫೋಟೋ ಹಾಕಿ ತೋರಿಸ್ತೀನಿ. ಸೊ ಈ ಟಾಪಿಕ್ ಅಲ್ಲಿ ಏನ್ ಹೇಳ್ಕೊಟ್ಟಿದೆ ಹೇಳಿ, ಯಾವ್ದನ್ನೇ ನೋಡಿದ್ರು ನಿಮ್ಗೆ ಮೆಷರ್ಮೆಂಟ್ ಬೇಕು, ಯಾವ ಮೆಷರ್ಮೆಂಟ್ ತಗೊಳ್ಬೇಕು ಅನ್ನೋದೊಂದು ಐಡಿಯಾ ಬೇಕಲ್ವಾ, ಆ ಐಡಿಯಾ ಕೊಟ್ಟಿದ್ದೀನಿ. ಸೊ ಸಪೋಸ್ ನಿಮ್ಗೆ ಲೆಹಂಗಾನೇ ಕೊಟ್ಟಿರಲ್ಲ, ನಿಮ್ಗೆ ಯಾವ್ದಾದ್ರು ಫ್ರಾಕ್ ಕೊಟ್ಟಿರ್ತಾರೆ. ಸೊ ಆ ಫ್ರಾಕ್ಗೆ ಹೇಗೆ ಮೆಷರ್ಮೆಂಟ್ ತಗೊಳ್ಳೋದು, ಸೊ ಇದನ್ನೆಲ್ಲ ಮುಂದಿನ ವಿಡಿಯೋಗಳಲ್ಲಿ ಬರ್ತಾ ವಿಡಿಯೋಗಳಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಆರ್ ಡಿಸ್ಲೈಕ್ ಕೊಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಆದಷ್ಟು ವಿಡಿಯೋನ ಶೇರ್ ಮಾಡಿ. ಜೂನ್ 6ನೇ ತಾರೀಕಿಂದ ಬೇಸಿಕ್ ಆನ್ಲೈನ್ ಕ್ಲಾಸ್ ಶುರು ಆಗ್ತಾ ಇದೆ. ಇಂಟ್ರೆಸ್ಟ್ ಇರೋರು ಬೇಗ ಸ್ಕ್ರೀನ್ ಮೇಲೆ ಹೋಗ್ತಿರೋ ನಂಬರ್ಗೆ ವಾಟ್ಸ್ಆಪ್ ಮಾಡಿ, ಪೇ ಮಾಡಿ ರಿಜಿಸ್ಟರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬೈ. ಥ್ಯಾಂಕ್ ಯು.